Hey everyone, you're watching News Insights. ಕಾಲೇಜ್ ವಿದ್ಯಾರ್ಥಿಯಲ್ಲಿ ಇದು ಭಾಳ ಪರಿಣಾಮಕಾರಿಯಾಗಿ ವಿಚಾರ ಮಾಡ್ತಕ್ಕಂಥದ್ದು ಇದು ನಾವು ಮಾಡಬೇಕಾಗಿದೆ. ಇದರ ಜೊತೆಗೆ ನಾವು ಏನಂದರೆ ಸರ್ಕಾರ ಇದೊಂದು ಬೋರ್ಡ್ ಅನ್ನೋದು 1976ರಲ್ಲಿ ಸ್ಥಾಪನೆ ಮಾಡಿತು. ನಂತರ ಇದನ್ನು ವಾರ್ತಾ ಇಲಾಖೆಗೆ ಮೆರ್ಜ್ ಮಾಡಿತು. ನಂತರ ಪುನಃ 1984ರಲ್ಲಿ ಸ್ವಯಂ ಒಂದು ಮಂಡಳಿಯಾಗಿ ರಚನೆ ಆಯಿತು. 84ರಿಂದ ಇಲ್ಲಿ ತನಕ ತಾವು ತಿಳಿದಂತೆ 20 ಜನರು ಅಧ್ಯಕ್ಷರಾಗಿ ಹೋಗಿದ್ದಾರೆ. ಅದು ನಾನು 21ನೇ ಅಧ್ಯಕ್ಷ. ಅದನ್ನು ನಮ್ಮ ಒಂದು ಆಲೋಚನೆ ನಾವು ಮಾಡಿರತಕ್ಕಂಥ ಮಂಡಳಿಯ ಉದ್ದೇಶಗಳು, ಏಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯನ್ನು 84ರಲ್ಲಿ ಪ್ರಾರಂಭ ಆದದ್ರ ಬಗ್ಗೆ ಹೇಳಿದ್ವಿ. ಇದರ ಜೊತೆಗೆ ಇದರ ಉದ್ದೇಶಗಳನ್ನು ಮದ್ಯ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಪರಿಣಾಮಕಾರಿ ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಅದರ ಜೊತೆಗೆ ಮದ್ಯ ವ್ಯಸನಿಗಳಿಗೆ, ಮಾದಕ ವಸ್ತು ವ್ಯಸನಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಕ್ರಮ ಕೈಗೊಳ್ಳಬೇಕು. ಮಾದಕ ವ್ಯಸನಿಗಳಿಗೆ ಪುನಃ ಇದಾದಲ್ಲಿ ಚಿಕಿತ್ಸೆ ಮಾಡ್ತಕ್ಕಂಥ ಒಂದು ಪರಿಣಾಮಕಾರಿ ಒಂದು ಕೆಲಸವನ್ನು ನಾವು ಮಾಡಬೇಕು. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸುವ ಸೂಕ್ತ ಪಾಠಗಳನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾಲೇಜುಗಳಲ್ಲಿ ಪಠ್ಯದಲ್ಲಿ ಅಳವಡಿಸ್ತಕ್ಕಂಥ ಒಂದು ಪಾಠಗಳನ್ನಾಗಿ ಮಕ್ಕಳಿಗೆ ಶಿಕ್ಷಣದ ಮೂಲಕ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸನ ಸರ್ಕಾರಕ್ಕೆ ಸಲಹೆ ಕೊಡಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಯಾಕಂದರೆ ಪಠ್ಯಕ್ರಮದಲ್ಲಿ ಇದು ಬಂತಂದರೆ ಮಕ್ಕಳಿಗೆ ಓದಿನ ಮೂಲಕ ಅನೇಕ ಒಂದು ಬದಲಾವಣೆಗಳ ಆ ಬಾಲ್ಯ ಜೀವನದಲ್ಲಿ ಅವ್ರು ಗೊತ್ತಾಗ್ತದೆ, ಅವರಿಗೆ ಕಲ್ಕೋಬಹುದು ಅವರು ಅಂಥ ಒಂದು ವಿಚಾರ ಇಟ್ಕೊಂಡಿವಿ. ಮದ್ಯ ವ್ಯಸನಿಗಳಿಗೆ ಪೂರಕ ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳುವುದು. ಅಂದರೆ ಈ ವ್ಯಸನದಿಂದ ಅವ್ರ ಇಡೀ ಕುಟುಂಬ ಹಾಳಾಗಿ ಇದಾಗಿತ್ತಂದರೆ ಅಂತ ಅವರಿಗೆ ಒಂದು ವಸತಿ ಸೌಲಭ್ಯನ ಕಲ್ಪಿಸಿಕೊಡ್ತಕ್ಕಂಥ ಒಂದು ವಿಚಾರನೂ ಬಹುಶಃ ಹೊಸದಾಗಿ ಬಂದಂಥ ಅಧ್ಯಕ್ಷ ನಾನು ಆಲೋಚನೆ ಮಾಡಿದ್ದೀನಿ. ಅದರ ಜೊತೆಗೆ ಮದ್ಯ ಮಾರಾಟ ಮತ್ತು ಸೇವನೆಗೆ ಹಾಗೂ ಶುಚಿತ್ವದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡೋದು. ಮದ್ಯ ಮಾರಾಟ, ಸೇವನೆ ಹಾಗೂ ಶುಚಿತ್ವದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ನಾವು ಶಿಫಾರಸು ಮಾಡತಕ್ಕಂಥದ್ದು ವಿಚಾರ ಇಟ್ಕೊಂಡಿವಿ. ಮದ್ಯದ ಅಂಗಡಿಗಳನ್ನು ಧಾರ್ಮಿಕ ಸ್ಥಳ ಸಮೀಪ, ವಿದ್ಯಾಸಂಸ್ಥೆಗಳು, ಕೈಗಾರಿಕೆ ಪ್ರದೇಶಗಳು, ಕೊಳಚೆ ಪ್ರದೇಶಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ವಾಸಿಸುವ ಸ್ಥಳಗಳಲ್ಲಿ ತೆರೆಯುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಬೇಕಂತ ನಾವು ಉದ್ದೇಶ ಮಾಡಿದ್ದೀವಿ. ಇದನ್ನು ಕೆಲವು ಸರ್ಕಾರ ಜೊತೆಗೂ ನಾವು ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ತಡೆಗಟ್ಟುವ ಬಗ್ಗೆ ಸಂಯಮ ಪ್ರಚಾರದ ಕೆಲಸಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು. ನಮ್ಮ ಇಲಾಖೆಯಿಂದ ಇದರಿಂದ ದುಷ್ಪರಿಣಾಮಗಳಿಂದ ಆಗ್ತಕ್ಕಂಥದ್ದಕ್ಕೆ ಪ್ರಚಾರದ ಕೆಲಸಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಇದನ್ನು ತಿಳಿಸ್ಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಇವು ನಮ್ಮ ಮೂಲ ಕಾರ್ಯಕ್ರಮಗಳು. ಈಗ ಕಾರ್ಯಕಾರಗಳು ಈ ತಾವು ಮಾರ್ಗದರ್ಶನ ಕೂಡ ಮಾಡ್ಬೋದು. ನಮ್ಮದು ಅಲ್ಲಿ ಮಲ್ಲಪ್ಪ ಮತ್ತು ಚಂದ್ರಮ್ಮ ಅಂತಕ್ಕಂಥ ತಂದೆ ತಾಯಿಯಿಂದ ಹುಟ್ಟಿದಂಥ ಮಗು ನಾನು. ಪ್ರಾಥಮಿಕ ಶಾಲೆ ನನ್ನ ಊರಿನಲ್ಲಿ, ವಿದ್ಯಾಭ್ಯಾಸ ಶಾಪುರದಲ್ಲಿ, ಕಾಲೇಜ್ ವಿದ್ಯಾಭ್ಯಾಸ ಕಲಬುರಗಿ ಮಾಡಿದ್ದೀನಿ. ನಾನು ಪದವೀಧರನಾಗಿದ್ದು ನಾನು ಇಡೀ ಮೇಜರ್ ಜೀವನ ಕಳೆದಿರೋದು ಈ ರಾಜ್ಯ ರೈತ ಸಂಘದ ಹೋರಾಟದಲ್ಲಿ ಪ್ರಮುಖ ಕಾರ್ಯಕರ್ತನಾಗಿ ಇಡೀ ರಾಜ್ಯ ಸುತ್ತಿ, ರಾಜ್ಯದ ತುಂಬ ಎಲ್ಲ ಜಿಲ್ಲೆಗಳಲ್ಲಿ ನಾನು ದೋಸ್ತರಿದ್ದಾರೆ. ಇದು ಹೋರಾಟ, ಈ ಮದ್ಯ ವಿರೋಧ ಚಳವಳಿ ಕೂಡ ಮಾಡಿದ್ದೀನಿ ನಾನು. ಯಾಕಂದರೆ ಇದ್ರ ವಿರುದ್ಧ ಚಳವಳಿ ಮಾಡಿ ಜೀವನದಾಗ ಇವತ್ತಿನ ತನಕ ಸರಾಯಿಯನ್ನು ಮುಟ್ಟದಿರೋ ವ್ಯಕ್ತಿ ಇದ್ದೀನಿ. ಈ ಕುರ್ಚಿ ಕುಂತೀನಿ ಅಂದರೆ ನೈತಿಕವಾಗಿ ನಾನು ಈ ಕುರ್ಚಿ ಕುಡ್ಲಿಕ್ಕೆ ಅರ್ಹ ಇದ್ದೀನಿ. ಯಾಕಂದರೆ ಮದ್ಯ ಕುಡಿದಿಗೆ ಸರಾಯಿ ಕುಡಿಯೋ ಈ ಕುರ್ಚಿ ಕುಂತರೆ ಆ ಸರಾಯಿ ಈ ಕುರ್ಚಿಗೆ ಒಂದು ಅರ್ಥನೇ ಇಲ್ಲ. ನಿಜವಾಗಿ ಏನು ಬಹುಶಃ ಸರ್ಕಾರ ಹುಡುಕಿ ನೋಡಿ ಮಾಡಿದೋ ಗೊತ್ತಿಲ್ಲ ನನಗೆ, ನನ್ನ ಬದುಕಿಂದದ್ದು ಈ ರೀತಿಯಾಗಿ ನನ್ನ ವೈಯಕ್ತಿಕ ಜೀವನ. ನನ್ನ ಹೆಸರು ಶರಣಪ್ಪ ಸಲಾಪುರ ಅಂತ ಹೇಳಿ. ಓಕೆ ಸರ್.